ನಮಸ್ತೆ. ಸುಮ್ಮನೆ ನೋಡಿ ಹಿಂಗೆ ಸಡನ್ನಾಗಿ ಫ್ಯಾನ್ ನೋಡಿದ ತಕ್ಷಣ ಏನೋ ಒಂದು ಥಾಟ್ ಬಂತು ನನಗೆ. ನೋಡಿ, ಈ ಫ್ಯಾನು ಸುಮ್ಮನೆ ನಿಂತಿದೆ ಇವಾಗ, ಡೆಡ್ ಬಾಡಿ ಥರ ಇದು. ಇದಕ್ಕೆ ಕರೆಂಟ್ ಬಂದರೆ ಮಾತ್ರ ಇದಕ್ಕೆ ಬೆಲೆ, ಮತ್ತು ಅದರಿಂದ ಉಪಯೋಗ. ಕರೆಕ್ಟ್ ಅಲ್ವಾ? ನೋಡ್ರಿ, ಕರೆಂಟ್ ಇಲ್ಲ ಅಂದ್ರೂ ಅದರಿಂದ ಉಪಯೋಗ ಇದೆ, ಗೊತ್ತಾನೆ ನಿಮಗೆ? ಕರೆಂಟ್ ಇದ್ದರೆ ಆನ್ ಮಾಡಿಕೊಂಡು ಸೆಕೆಗೆ ನಮಗೆ ಬೆನಿಫಿಟ್ ಆಗುತ್ತೆ, ಥಂಡಿ ಗಾಳಿ ಕೊಡ್ತದೆ. ಮತ್ತು ನೀವೇನಾದರೂ ಆರಿಸ್ಬೇಕು ಅಂತಂದರೆ ಒಣ ಹಾಕಿದ್ರೆ ಅದರ ಕೆಳಗಡೆ ಹಾಕಿ ಫ್ಯಾನ್ ಹಾಕಿದ್ರೆ ಬೇಗ ಆರ್ಕೊಳ್ಳುತ್ತೆ ಗಾಳಿಗೆ. ಬಟ್ ಅದು ಆಫ್ ಆಗಿದ್ರೂ ಅದು ಉಪಯೋಗಕ್ಕೆ ಬರುತ್ತೆ. ನೋಡಿ, ಏನಕ್ಕೆ ಉಪಯೋಗ ಬರುತ್ತೆ ಹೇಳಿ ಇದೀಗ? ನೋಡಿ, ಆಫ್ ಆಗಿದೆ, ಬಟ್ ಆದರೂ ಉಪಯೋಗ ಬರುತ್ತೆ. ಏನಕ್ಕೆ ಹೇಳಿ? ಎಲ್ಲರಿಗೂ ಗೊತ್ತದು. ಹಗ್ಗ ಹಾಕ್ಕೊಂಡೇನೋ ಮಾಡ್ಕೊತಾರಲ್ಲ, ಅದಕ್ಕೆ. ಯಾರು ಅವಿವೇಕಿಗಳು, ಹೇಡಿಗಳು ಮಾಡ್ಕೊಳ್ಳೋಂಥ ಕೆಲಸ ಅದು. ಮನುಷ್ಯರಾಗಿ ಹುಟ್ಟಿ ಮನುಷ್ಯತ್ವದ ಮೂಲನೇ ಗೊತ್ತಿಲ್ದೇ ಪಾಪ ಅಂಥವ್ರಿಗೂ ಉಪಯೋಗ ಬರುತ್ತಿದ್ದು ಅಲ್ವಾ? ಅಂದರೆ ನೋಡಿ, ಅಂಥವ್ರಿಗೆ ಉಪಯೋಗ ಬಂದ್ರೂ ಯಾವಾಗ ಉಪಯೋಗ ಬರುತ್ತೆ ಅಂದರೆ, ಆ ಮೇಲುಗಡೆ ಅದು ಇವಾಗ ಅದನ್ನು ನಾವು ಫಿಟ್ ಮಾಡಿದ್ದೀವಲ್ಲ, ಆ ಫಿಟ್ ಮಾಡಿರೋದು ಗಟ್ಟಿಯಾಗಿದ್ದರೆ ಉಪಯೋಗ ಬರುತ್ತೆ. ಅದೇನಾದ್ರು ಪೊಳ್ಳಿದ್ರೆ ಫ್ಯಾನ್ ಸೇದಾಗ ಬಿದ್ದು ಅವ್ರ ತಲೆ ಮೇಲೆ ಬಿದ್ದುಬಿಡ್ತದೆ. ಅದರಿಂದನೂ ಒಂಥರ ತೊಂದರೆಗಳಾಗ್ತವೆ. ಅದೇ ರೀತಿ ಮನುಷ್ಯನ ದೇಹ ಈ ಫ್ಯಾನ್ ರೀತಿ. ಇದರಲ್ಲಿ ಕರೆಂಟ್ ಇಲ್ಲ ಅಂದರೆ ಇದರಿಂದ ನಮಗೇನು ಉಪಯೋಗ ಸಿಕ್ಕಲ್ಲ, ಎಕ್ಸೆಪ್ಟ್ ಸಾಯಕ್ಕೆ ನೇಣಾಕಳಕ್ಕೆ ಬಿಟ್ಟರೆ ಬೇರೆ ಎದಕ್ಕೂ ಸಿಗಲ್ಲ. ಅದೇ ರೀತಿ ಮನುಷ್ಯನ ದೇಹ